ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಗತಗತಿಚಾರಣಂ ಭವಿಷ್ಯಂತಂ ಜ್ಯೋತಿರ್ವಿದ್ಯಾನಂ ಸಮಸ್ತಪುರಹಿತಾನಾಂ ಲಿಖ್ಯತೆ ಶಾಸ್ತ್ರಪುರಾಣಾಂ ಅಧ್ಯಾನದಿಭಿರಾಂತಸ್ಯ ಜ್ಞಾನಾಂಜನಶಲಾಕಜಾಂ ಚಕ್ಷುರಂ ಮೇಲಿಥಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ಅಘೋರಾಯ ನಮಸ್ತುಭ್ಯಂ ಘೋರಾಘೋರತರಾಯ ಚ ಘೋರ ಮೃತ್ಯುವಿನಾಶಾಯ ಘೋರಾಯ ನಮೋ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಜ್ಯೋತಿಷಿಗಳು, ಪುರೋಹಿತರು ಹಾಗೂ ಕವಡೆಶಾಸ್ತ್ರ ತಜ್ಞರು ಆಗಿರತಕ್ಕಂಥ ಶರಣ್ ಶಾಸ್ತ್ರಿ ಮಾಡತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಒಂದು ಸಂಚಿಕೆಯನ್ನು ನಾವು ಪ್ರಾರಂಭಿಸೋಣ. ಕಳೆದ ಸಂಚಿಕೆಯಲ್ಲಿ ಸಾಂಸಾರಿಕ ವಿಚಾರವಾಗಿ, ವ್ಯಾವಹಾರಿಕ ವಿಚಾರವಾಗಿ ಎಡಮುರಿ ಬಲಮುರಿ ಬೇರನ್ನು ಯಾವ ರೀತಿಯಾಗಿ ಬಳಸ್ಬೋದು ಅಂತಕ್ಕಂಥ ವಿಚಾರವನ್ನು ತಮ್ಮೊಡನೆ ಹಂಚಿಕೊಂಡಿದ್ದೆ. ಇಂದಿನ ಒಂದು ಸಂಚಿಕೆಯಲ್ಲಿ ಮತ್ತೊಂದು ದೈವಿಕ ಶಕ್ತಿಯನ್ನು ಹೊಂದಿರತಕ್ಕಂಥ ಮತ್ತೊಂದು ವನಸ್ಪತಿ, ಅದರ ಒಂದು ವಿಶೇಷತೆ ಹಾಗೂ ಅದರಿಂದ ಏನು ಪ್ರಯೋಜನ ಆಗುತ್ತೆ ಅಂತಕ್ಕಂತಹ ಒಂದಿಷ್ಟು ಮಾಹಿತಿಯನ್ನು ತಮ್ಮೊಡನೆ ಹಂಚಿಕೊಳ್ಳಿದ್ದೇನೆ. ತಾವು ಕೆಲವೊಂದಿಷ್ಟು ದೈವಿಕ ಕೆಲಸಗಳಲ್ಲಿ ಬಳಸ್ತಕ್ಕಂಥ, ಅದರಲ್ಲೂ ಉನ್ನತವಾಗಿರತಕ್ಕಂಥ ಒಂದಿಷ್ಟು ವನಸ್ಪತಿ ಮತ್ತು ದೈವಿಕ ಶಕ್ತಿಯನ್ನು ಹೊಂದಿರತಕ್ಕಂಥ ಒಂದು ವನಸ್ಪತಿ, ಅದರ ಹೆಸರು ಬಂದ್ಬಿಟ್ಟು ಬಿಳಿ ಭೂತಾಳಿ ಅಂತ ಹೇಳಿ. ಕೆಲವೊಂದಿಷ್ಟು ಬೇರೆ ಬೇರೆ ರೀತಿಯಾದಂತಹ ಪೂಜೆ ಪುನಸ್ಕಾರಗಳಿಗೆ ಅದನ್ನು ಬಳಸ್ತಾರೆ. ಕೆಲವೊಂದು ಯಜ್ಞಕ್ಕೂ ಕೂಡ ಅದನ್ನು ಬಳಸ್ತಾರೆ. ಮತ್ತು ದೇವತಾ ಪ್ರತಿಷ್ಠಾಪನೆಯಲ್ಲೂ ಕೂಡ ಆ ಒಂದು ಬಿಳಿ ಭೂತಾಳಿಯನ್ನು ಬಳಸ್ತಾರೆ. ಈ ಬಿಳಿ ಭೂತಾಳಿಯನ್ನು ಯಾವ ರೀತಿಯಾಗಿ ನಾವು ಬಳಸ್ಬೋದು ಅಂತಕ್ಕಂಥ ವಿಚಾರವನ್ನು ನೋಡೋದಾದರೆ, ಅದು ನಿಮಗೆ ಸರ್ವೇ ಸಾಮಾನ್ಯವಾಗಿ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಸರಿನಾ? ಮತ್ತು ಅದು ಎಲ್ಲಿ ಸಿಗುತ್ತೆ, ಹೆಂಗೆ ಹೇಳೋ ಪ್ರಶ್ನೆ ಬೇಡ. ಗ್ರಂಥಿಗೆ ಅಂಗಡಿಯಲ್ಲಿ ನಿಮಗೆ ಪ್ರತಿಯೊಂದು ವನಸ್ಪತಿಗಳು ಕೂಡ ಸಿಗುತ್ತೆ. ಅದರಲ್ಲಿ ಬಿಳಿ ಭೂತಾಳಿ ಕೂಡ ಸಿಗ್ತಕ್ಕಂಥದ್ದು. ಅದರಲ್ಲಿ ಬೇರೆ ಬೇರೆ ಭೂತಾಳಿಗಳಿದೆ. ಅದರಲ್ಲಿ ಸ್ವಲ್ಪ ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಪ್ರಯೋಜನ ಮಾಡ್ಕೊಳ್ತಕ್ಕಂಥದ್ದು, ಯೂಸ್ ಮಾಡ್ಕೊಳ್ತಕ್ಕಂಥ ಭೂತಾಳಿ ಅಂದರೆ ಅದು ಬಿಳಿ ಭೂತಾಳಿ. ಈ ಒಂದು ಬಿಳಿ ಭೂತಾಳಿಯನ್ನು ಬಳಸ್ಕೊಂಡು ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ, ದುಷ್ಟಶಕ್ತಿ ಸಂಚಾರ ಅಂತ ಹೇಳ್ತೀವಿ, ಪ್ರೇತಬಾಧೆ ಅಂತ ಹೇಳ್ತೀವಿ, ಅಥವಾ ದೃಷ್ಟಿ ದೋಷ ಅಂತ ಹೇಳ್ತೀವಿ. ಈ ಕೆಲವು ಜನರಿಗೆ ವಿಪರೀತವಾಗಿರತಕ್ಕಂಥ ದೃಷ್ಟಿ ಆಗ್ತಾ ಇರುತ್ತೆ. ಎಷ್ಟೇ ಸಾರಿ ಅವರು ದೇವಸ್ಥಾನಗಳಿಗೆ ಹೋಗಿ ದೃಷ್ಟಿ ತೆಗೆಸ್ಕೊಂಡು ಬರ್ತಾರೆ. ಕೆಲವು ಜನ ಪ್ರತಿ ಅಮಾವಾಸ್ಯೆ ಆಂಜನೇಯ ಸ್ವಾಮಿ ದೇವಸ್ಥಾನ, ದೇವಿ ದೇವಸ್ಥಾನ, ಕಾಳಿಕಾಂಬ ದೇವಸ್ಥಾನ, ಈ ರೀತಿಯಾಗಿ ಹಲವಾರು ದೇವಸ್ಥಾನ ಹೋಗ್ಕೊಂಡು ಕೆಲವು ಜನ ಪ್ರತಿ ತಿಂಗಳ ಸಹಿತ ಏನು ಕೇಳಿದ್ರೆ ದೃಷ್ಟಿಯನ್ನು ತೆಗೆಸ್ಕೊಳ್ತಕ್ಕಂಥ ಒಂದಿಷ್ಟು ವಿಧಾನ ಅಳವಡಿಸ್ಕೊಂಡಿರ್ತಾರೆ. ಅಂಥವ್ರಿಗೆ ಇದು ತುಂಬ ಉಪಯುಕ್ತವಾಗುತ್ತೆ. ಮತ್ತು ಜೊತೆಗೆ ಹೆಚ್ಚು ಏನು ಕೇಳಿದ್ರೆ ತೊಂದರೆ ಅನುಭವಿಸ್ತಾ ಇರತಕ್ಕಂಥವ್ರು, ಅಂದರೆ ನಮಗೆ ದೃಷ್ಟಿದೋಷ ತುಂಬ ಉಂಟು ಸ್ವಾಮಿ, ಮತ್ತು ಏನು ಕೇಳಿದ್ರೆ ಯಾವಾಗಲೂ ನಮಗೆ ಕೆಟ್ಟ ಕೆಟ್ಟ ಕನಸು ಬೀಳುತ್ತೆ, ಜೊತೆಗೆ ಪಕ್ಕದಲ್ಲಿ ಯಾರೋ ಬಂದು ಮಲಗದಂಗೆ ಆಗುತ್ತೆ, ಅಥವಾ ಮೈ ಮೇಲೆ ಯಾರೋ ಹತ್ತದಂಗೆ ಆಗುತ್ತೆ, ಅಥವಾ ಮೈ ಮೇಲೆ ಯಾರೋ ಒಬ್ಬರು ಕೂತ್ಕೊಂಡಂಗೆ ಇರುತ್ತೆ, ಮೈ ಯಾವಾಗಲೂ ಭಾರ ಇರುತ್ತೆ, ಮನಸ್ಸು ಭಾರ ಇರುತ್ತೆ, ಶರೀರದಲ್ಲಿ ಸ್ವಲ್ಪ ಜಾಡ್ಯ ಸೋಮಾರಿತನ ಹೆಚ್ಚಿಗೆ ಇರುತ್ತೆ, ಏನು ಕೆಲಸ ಮಾಡಲಿಕ್ಕೂ ಸಹಿತ ಆಸಕ್ತಿ ಇರೋದಿಲ್ಲ, ಶರೀರ ಅಷ್ಟೊಂದು ಶ್ವಾಸ ಇರೋದಿಲ್ಲ, ದೇವತಾರಾಧನೆ ಮಾಡೋಣ ಅಥವಾ ಭಗವಂತನ ಸೇವೆ ಮಾಡೋಣ, ಸ್ವಲ್ಪ ಪೂಜೆ ಮಾಡೋಣ ಮನಃಶಾಂತಿಗೆ ಅಂದರೆ, ಅಥವಾ ಧ್ಯಾನ ಮಾಡೋಣ ಅಂತಂದರೆ ಆಗ್ತಾ ಇಲ್ಲ. ಮನಸ್ಸು ನಮ್ಮ ಮಾತು ಕೇಳ್ತಾ ಇಲ್ಲ, ಶರೀರ ನಮ್ಮ ಮಾತು ಕೇಳ್ತಾ ಇಲ್ಲ. ಈ ರೀತಿ ಸಮಸ್ಯೆ ಇರ್ತಕ್ಕಂಥವ್ರು. ಮತ್ತಿನ್ನು ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಸ್ವಲ್ಪ ವೈಪರೀತ್ಯ ಆಗ್ತಕ್ಕಂಥವ್ರು, ಅಂದರೆ ಸ್ವಲ್ಪ ಏನು ಕೇಳಿದ್ರೆ ಸಿಟ್ಟು ಮಾಡ್ಕೊಳ್ತಕ್ಕಂಥವ್ರು. ಇನ್ನು ಕೆಲವು ಜನ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ವಿಚಿತ್ರವಾಗಿ ಆಡ್ತಕ್ಕಂಥವ್ರು. ಇನ್ನೂ ಕೆಲವು ಜನ ಮಂಕಾಗಿರ್ತಕ್ಕಂಥದ್ದು, ಮಂದ ಇರ್ತಕ್ಕಂಥದ್ದು, ಗರ ಬಡ್ದಿರ್ತಾರೆ. ಗರ ಅಂದರೆ ಪ್ರೇತ ಅಂತ, ಪ್ರೇತ ಬಾಧೆ ಬಂದಿರೋ ಏನು ಕೇಳಿದ್ರೆ ಮಂಕಾಗಿರ್ತಕ್ಕಂಥದ್ದು. ಈ ರೀತಿಯಾಗಿ ಬೇರೆ ಬೇರೆ ಸಮಸ್ಯೆಗಳಿಂದ ಬಳಲ್ತಾ ಇರೋರಿಗೆ ಈ ಒಂದು ಬಿಳಿ ಭೂತಾಳಿ ಪ್ರಯೋಜನವಾಗ್ತಕ್ಕಂಥದ್ದು. ಇದನ್ನು ಯಾವ ರೀತಿಯಾಗಿ ಬಳಸ್ಬೇಕು ಅಂತಕ್ಕಂಥ ವಿಧಾನವನ್ನು ನೋಡೋದಾದರೆ, ಒಂದು 5 ಬಿಳಿ ಭೂತಾಳಿಯನ್ನು ಹಾಗೂ ಒಂದು 5 ಎಡಮುರಿ ಬಲೆಯನ್ನು ಹಾಗೂ ಸ್ವಲ್ಪ ಬಿಳಿ ಸಾಸಿವೆ, ಅದನ್ನು ಕೂಡ ನಾವು ಹೋಮಕ್ಕೆ ಬಳಸ್ತೇವೆ. ಬಿಳಿ ಸಾಸಿವೆ ಒಂದು 5 ಬಿಳಿ ಭೂತಾಳಿ, 5 ಎಡಮುರಿ ಬಲಮುರಿ ಬೇರನ್ನು ತೆಗೆದುಕೊಂಡು ಸಾಧ್ಯವಾದರೆ ಅಮಾವಾಸ್ಯೆ ದಿನಗಳಲ್ಲಿ
ಏನು ಮಾಡಿ ಕೇಳಿದ್ರೆ ಅಮಾವಾಸ್ಯ ದಿನಗಳಲ್ಲಿ ಆ ಒಂದು ಪದಾರ್ಥಗಳನ್ನು ತೆಗೆದುಕೊಂಡು ಸಾಧ್ಯವಾದಲ್ಲಿ ಅಮಾವಾಸ್ಯ ದಿನಗಳಲ್ಲಿ ಆ ಒಂದು ಎಡಮುರಿ ಬಲಮುರಿ ಹಾಗೂ ಬಿಳಿ ಭೂತಾಳಿ ಹಾಗೆ ಬಿಳಿ ಸಾಸಿವೆಯನ್ನು ಸಾಧ್ಯವಾದರೆ ಅಮಾವಾಸ್ಯ ದಿನಗಳಲ್ಲಿ ತೆಗೆದುಕೊಂಡು ಬಂದು ಯಾರಿಗೆ ಈ ರೀತಿಯಾದಂಥ ಸಮಸ್ಯೆಗಳಿರುತ್ತೋ, ದೃಷ್ಟಿದೋಷ ಇರ್ಬೋದು ಅಥವಾ ದೃಷ್ಟಿ ಆಗ್ತಕ್ಕಂಥದ್ದು, ಪ್ರೇತಬಾಧೆ ಇರತಕ್ಕಂಥದ್ದು, ಸೋಮಾರಿತನ, ಜಾಢ್ಯ, ಆಲಸ್ಯ ಇರತಕ್ಕಂಥವ್ರು, ಈ ಎಲ್ಲ ರೀತಿಯ ಸಮಸ್ಯೆಗಳಿಂದ ಬಳಲ್ತಾ ಇರೋರಿಗೆ ಏನು ಮಾಡೋದು ಕೇಳಿದ್ರೆ ಆ ಒಂದು ದ್ರವ್ಯಗಳನ್ನು ಏನು ಮಾಡಿ ಕೇಳಿದ್ರೆ ಇಳೆ ತೆಗಿತಕ್ಕಂಥದ್ದು. ತಲೆಯಿಂದ 3 ಸಾರಿ ಬಲಬದಿಯಿಂದ ಮತ್ತು ತಲೆಯಿಂದ 3 ಸಾರಿ ಎಡಬದಿಯಿಂದ ಅದನ್ನು ನಿವಾಳಿಸ್ತಕ್ಕಂಥದ್ದು. ಮತ್ತು ಕೊನೆಯದಾಗಿ ಅದನ್ನು ತಲೆಯಿಂದ ಪಾದದ ಅಡಿಯವರೆಗೂ ಏನು ಕೇಳಿದ್ರೆ 3 ಸಾರಿ ಅದನ್ನು ನಿವಾಳಿಸಿ ಅಗ್ನಿಯಲ್ಲಿ ಸುಡ್ತಕ್ಕಂಥದ್ದು. ಅಂದರೆ ಮನೆಯ ಹೊರಗಡೆ ಅಗ್ನಿಕೆಂಡವನ್ನು ಮಾಡಿ ಅಗ್ನಿಯನ್ನು ಮಾಡಿಬಿಟ್ಟು ಆ ನಿವಾಳಿಸಿರ್ತಕ್ಕಂಥ ಅಷ್ಟು ವನಸ್ಪತಿಗಳನ್ನು ತೆಗೆದುಕೊಂಡು ಹೋಗಿ ಅಗ್ನಿಯಲ್ಲಿ ಹಾಕಿ ಸುಡ್ತಕ್ಕಂಥದ್ದು. ಇದನ್ನು ಏನು ಮಾಡಿ ಕೇಳಿದ್ರೆ ಸಾಧ್ಯವಾದರೆ ಪ್ರತಿ ಅಮಾವಾಸ್ಯೆ ಬಂದಾಗ, ಹುಣ್ಣಿಮೆ ಬಂದಾಗ ಈ ಕೆಲಸವನ್ನು ಮಾಡ್ತಾ ಹೋದರೆ ಶಾರೀರಿಕವಾಗಿ ಅಥವಾ ಮಾನಸಿಕವಾಗಿ ದುರ್ಬಲರಾಗಿರ್ತಕ್ಕಂಥವ್ರು, ಜೊತೆಗೆ ಏನು ಕೇಳಿದ್ರೆ ಈ ಒಂದು ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಏನು ಹೇಳ್ತೀವಿ ಪ್ರೇತ ಬಾಧೆ, ಯಾವಾಗ ಕೂಡ ಮಂಕಾಗಿರ್ತಕ್ಕಂಥದ್ದು, ವಿಚಿತ್ರವಾಗಿ ಆಡ್ತಕ್ಕಂಥವ್ರು ಅಥವಾ ಸೋಮಾರಿತನ, ಜಾಢ್ಯ, ಏನು ಕೆಲಸ ಮಾಡೋಕ್ಕೆ ಮನಸ್ಸು ಬರ್ತಾ ಇಲ್ಲ, ಆ ಶರೀರ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿ ಅಂತ ಏನಿರುತ್ತೆ ಅಥವಾ ದೃಷ್ಟಿದೋಷ ಅಂತ ತಾವೇನು ಕರಿತೀರಿ, ಅಂದರೆ ಪ್ರತಿ ಬಾರು ಕೂಡ ಈ ವ್ಯಕ್ತಿಗಳು ದೃಷ್ಟಿ ಆಗುತ್ತೆ. ತಿಂಗಳ ಕೂಡ ನಾವು ದೃಷ್ಟಿ ತೆಗೆಸ್ಕೊಂಡು ಬರ್ತೀವಿ ಬೇರೆ ಬೇರೆ ಕಡೆ ಹೋಗಿ, ಆದರೂ ಕೂಡ ಕಡಿಮೆ ಆಗಿಲ್ಲ ಅನ್ನೋ ವ್ಯಕ್ತಿಗಳು ಈ ಒಂದು ಸರಳ ವಿಧಾನವನ್ನು ಮಾಡೋದರಿಂದ ಮತ್ತು ಬೇರೆ ಎಲ್ಲೂ ಹೋಗಿ ದೃಷ್ಟಿ ತೆಗೆಸ್ಕೊಳ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಅಂದರೆ ಬಾರಿ ಬಾರಿ ದೃಷ್ಟಿ ಆಗೋರು ಹೇಳ್ತಾ ಇದ್ದೀನಿ. ಇದನ್ನು ಮಾಡೋದ್ರಿಂದ ಅವರ ಸಂಪೂರ್ಣವಾಗಿರತಕ್ಕಂಥ ದೃಷ್ಟಿದೋಷ ನಿವಾರಣೆ ಆಗುತ್ತೆ ಮತ್ತು ಆ ವ್ಯಕ್ತಿ ಏನು ಕೇಳಿದ್ರೆ ದೈಹಿಕವಾಗಿ ಮಾನಸಿಕವಾಗಿ ಪ್ರಬಲರಾಗ್ತಾರೆ ಮತ್ತು ಏನು ಕೇಳಿದ್ರೆ ಅವರ ಶರೀರದಲ್ಲಿರ್ತಕ್ಕಂತಹ ಒಂದು ಜಾಡ್ಯ ಸೋಮಾರಿತರ ನಿವಾರಣೆ ಆಗುತ್ತೆ. ಅವ್ರಿಗೂ ಕೂಡ ಒಂದಿಷ್ಟು ದೇವತಾರಾಧನೆ ಮಾಡಲಿಕ್ಕೆ, ಅಂದರೆ ಭಗವಂತನ ಪೂಜೆ ಪುನಸ್ಕಾರ ಮಾಡಲಿಕ್ಕೆ ಮನಸ್ಸು ಬರುತ್ತೆ. ತಾವು ಮಾಡ್ತಕ್ಕಂಥ ಕೆಲಸದಲ್ಲೂ ಕೂಡ ಆಸಕ್ತಿ ಇರತಕ್ಕಂಥದ್ದು. ಇದಿಷ್ಟನ್ನು ತಾವೇನು ಮಾಡಿ ಕೇಳಿದ್ರೆ ನಿಷ್ಠೆಯಿಂದ ನಂಬಿಕೆಯಿಂದ ಮಾಡ್ತಾ ಹೋದಲ್ಲಿ ಖಂಡಿತವಾಗಲೂ ಕೂಡ ತಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವನಸ್ಪತಿಯನ್ನು ತೆಗೆದುಕೊಂಡು ಅದರ ಒಂದು ಬಳಕೆಯನ್ನು ಯಾವ ರೀತಿಯಲ್ಲಿ ಮಾಡ್ಕೊಳ್ಬೋದು ಅಂತಕ್ಕಂಥ ವಿಧಾನವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿಗೆ ಸಂಪೂರ್ಣ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನ ಭವಂತು, ಲೋಕ ಸಮಸ್ತ ಸುಖಿನ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಒಳ್ಳೆಯದಾಗಲಿ.